ಹಲೋ ಟೆಕೀಸ್, ಇವತ್ತು ಅನ್ಬಾಕ್ಸಿಂಗ್ ಮಾಡೋಣ ಹಾನರ್ 200 Pro. ಸೊ 200 Proನಲ್ಲಿ 3 ಕಲರ್ಸ್ ಬರುತ್ತೆ. 3 ಕಲರ್ಸು, ಒಂದು ವೈಟು, ಇನ್ನೊಂದು ಬ್ಲ್ಯಾಕು ಮತ್ತು ಇದು ಓಷನ್ ಸ್ಯಾನ್ ಅಂತಾರೆ. ಮೂನ್ ಲೈಟ್ ವೈಟು, ಬ್ಲ್ಯಾಕು ಮತ್ತು ಓಷನ್ ಸ್ಯಾನ್ ಇರೋದು. ಆಮೇಲೆ ಅದು ಬಿಟ್ಟು ನೀವು ಡಿಸ್ಪ್ಲೇಗೆ ಬರಬೇಕಂದ್ರೆ ಡಿಸ್ಪ್ಲೇ ಒಂದು 6.78 ಇಂಚಸ್ ಡಿಸ್ಪ್ಲೇ ಇದೆ. ಮತ್ತು ಇದು ಕಂಪ್ಲೀಟ್ಲಿ ಫುಲ್ HD ಡಿಸ್ಪ್ಲೇ. ಆಲ್ಮೋಸ್ಟು ನೀವು ವಿಡಿಯೋಸ್ ನೋಡಿದ್ರೆ ನಿಮಗೆ 1 ಬಿಲಿಯನ್ ಕಲರ್ಸು ನಿಮಗೆ ಈ ಡಿಸ್ಪ್ಲೇನಲ್ಲಿ ತೋರಿಸುತ್ತೆ ಅಂತ ಹೇಳ್ತಾರೆ. ಮತ್ತು ಫುಲ್ HD ರೆಸಲ್ಯೂಷನ್ ಹೆಂಗಂದರೆ 2700x1224 ಆ ರೆಸಲ್ಯೂಷನಲ್ಲಿದೆ. ಮತ್ತು ಆಸ್ಪೆಕ್ಟ್ ರೇಷಿಯೋ ನೀವು ನೋಡಬೇಕಂದ್ರೆ ಇಟ್ ಈಸ್ ಲೈಕ್ 19.85:9 ಅಂತ ಹೇಳ್ತಾ ಇದ್ದಾರೆ ಆಸ್ಪೆಕ್ಟ್ ರೇಷಿಯೋ. ಮತ್ತು ಇದು ಫುಲ್ ಡಿಸ್ಪ್ಲೇ ನೀವು ನೋಡಿದ್ರೆ ಈ ಸ್ಯಾಮ್ಸಂಗ್ ಅಲ್ಟ್ರಾ ಇದೆಯಲ್ಲ, ಒಂದು ಸೈಡ್ ಸ್ವಲ್ಪ ಕರ್ವ್ಡ್ ಇದೆ, ಇಲ್ಲ ಎರಡು ಸೈಡು ಕರ್ವ್ಡ್ ಇದೆ ಅನ್ಸುತ್ತೆ. ಎರಡು ಸೈಡು ಕರ್ವ್ ಕೊಟ್ಟಿದ್ದಾನೆ, ಕಂಪ್ಲೀಟ್ಲಿ ಕರ್ವ್ಡ್ ಎಡ್ಜ್ ಕೊಟ್ಟಿದ್ದಾನೆ ಡಿಸ್ಪ್ಲೇ. ಚೆನ್ನಾಗಿದೆ. ಮತ್ತು ಇದರಲ್ಲಿ ನಿಟ್ಸ್ ಆಲ್ಮೋಸ್ಟ್ 4000-5000 ನಿಟ್ಸ್ ಇದೆ. 4000 to 5000 ನಿಟ್ಸ್ ಬರುತ್ತೆ ಅನಿಸುತ್ತೆ. 4000+ ನಿಟ್ಸ್ ಬರುತ್ತೆ. ಲೈಕ್ ಮೇಬಿ ಇಂದ ಬ್ರೈಟ್ನೆಸ್ಸು ಅಷ್ಟೊಂದು ಬ್ರೈಟ್ನೆಸ್ ಇನ್ಕ್ರೀಸ್ ಮಾಡ್ಬೋದು ನೀವು. ಬ್ರೈಟ್ ಸನ್ಲೈಟಲ್ಲಿ ಆರಾಮ್ಸೆ ವಿಸಿಬಿಲಿಟಿ ಚೆನ್ನಾಗಿರುತ್ತೆ ಮೊಬೈಲ್ನ ನೋಡೋಕ್ಕೆ. ಮತ್ತು ಇದು ಪರ್ಫಾಮೆನ್ಸ್ ಬಗ್ಗೆ ಮಾತಾಡಬೇಕಂದ್ರೆ ಇದು ಸ್ನ್ಯಾಪ್ಡ್ರ್ಯಾಗನ್ನು 8 ಜನರೇಷನ್ 3 ಅನಿಸುತ್ತೆ ಸ್ನ್ಯಾಪ್ಡ್ರ್ಯಾಗನು. ಮತ್ತು ಆಲ್ಮೋಸ್ಟ್ ಇದು ಆಕ್ಟೋಕೋರ್ ಪ್ರೊಸೆಸರು. ಇದರಲ್ಲಿ ನಿಮಗೆ ಇಂಡಿಯಾನಲ್ಲಿ ಸಿಗೋದು 12 GB ವಿತ್ 256 GB ಬರೋದು ರ್ಯಾಮ್ ಆ್ಯಂಡ್ ಸ್ಟೋರೇಜು. ಅದು ಬಿಟ್ಟರೆ ಆಪ್ರೇಟಿಂಗ್ ಸಿಸ್ಟಮು ಆಲ್ಮೋಸ್ಟ್ ಆ್ಯಂಡ್ರಾಯ್ಡ್ ಆಪ್ರೇಟಿಂಗ್ ಸಿಸ್ಟಮ್ ಇದೆ. ಆ್ಯಂಡ್ರಾಯ್ಡ್ ಆಪ್ರೇಟಿಂಗ್ ಸಿಸ್ಟಮು ಇದು 14 ವರ್ಷನ್ನು. ಮತ್ತು ಅದರ ಮೇಲೆ ನಿಮಗೆ ಹಾನರ್ ಕಡೆಯಿಂದ MagicOS 8 ಅಂತ ಅವ್ರದ್ದೇ ಪ್ಲಗಿನ್ AI OS ಇದೆ. ಸೊ ಅದು ಆ್ಯಂಡ್ರಾಯ್ಡ್ ಮೇಲೆ ಕೂತ್ಕೊಳ್ಳುತ್ತೆ. ಸೊ ಆ ಥರ ಇದೆ ಈ ಕಂಪ್ಲೀಟ್ ಮೊಬೈಲು. ಮತ್ತು ಇದರಲ್ಲಿ ಕ್ಯಾಮ್ರಾ ಬಗ್ಗೆ ಮಾತಾಡಬೇಕಂದ್ರೆ ಕ್ಯಾಮ್ರಾನಲ್ಲಿ ಇದು ನೋಡಿ, ಕ್ಯಾಮ್ರಾ ಆಲ್ಮೋಸ್ಟ್ 3 ಕ್ಯಾಮ್ರಾಸ್ ಇದೆ. ಟ್ರಿಪಲ್ ಕ್ಯಾಮ್ರಾಸು ರೇರಲ್ಲಿ, ಮತ್ತು ಒಂದು ಫ್ಲ್ಯಾಶ್ ಇದೆ. ಸೊ ಅದರಲ್ಲಿ ಟ್ರಿಪಲ್ ಕ್ಯಾಮ್ರಾನಲ್ಲಿ ಇದು ಬೇಸಿಕಲಿ 50x ಝೂಮ್ ಮಾಡ್ಬೋದು. 50x ಝೂಮ್ ಮಾಡಿ ಅದ್ರ ಜೊತೆ ಒಂದು 50 ಮೆಗಾಪಿಕ್ಸೆಲ್ ಇದೆ, ಇನ್ನೊಂದು 50 ಮೆಗಾಪಿಕ್ಸೆಲ್ಲು, ಆಮೇಲೆ ಇನ್ನೊಂದು ಆಲ್ಮೋಸ್ಟ್ 12 ಮೆಗಾಪಿಕ್ಸೆಲ್ ಅನಿಸುತ್ತೆ. ಅದರಲ್ಲಿ ಅಪರ್ಚರ್ ನೀವು ನೋಡಬೇಕಂದ್ರೆ ಇದು 1.3 ಅಪರ್ಚರ್ ಇದೆ. 1.3 ಅಪರ್ಚರ್ ಇದೆ. ಆಮೇಲೆ ರೇರಲ್ಲಿ ಕ್ಯಾಪ್ಸ್ಯೂಲ್ ಟೈಪ್ ಕೊಟ್ಟಿದ್ದಾನೆ. ಅದರಲ್ಲಿ ಒಂದು 50 ಮೆಗಾಪಿಕ್ಸೆಲ್ ಇದೆ ಫ್ರಂಟ್ ಕ್ಯಾಮ್ರಾನು. ನಿಮಗೆ ಅಪರ್ಚರು ಆಲ್ಮೋಸ್ಟ್ 2.2 ಅಪರ್ಚರ್ ಬರುತ್ತೆ ಅಪರ್ಚರ್ ಇದರಲ್ಲಿ. ಆಮೇಲೆ ಅಲ್ಟ್ರಾ ವೈಡ್ ಕ್ಯಾಮ್ರಾಗಿ ಯೂಸ್ ಮಾಡ್ಕೋಬೋದು ನಾವು. ಸೊ ಇದರಲ್ಲಿ ಏನಂದರೆ ಫ್ರಂಟ್ ಮತ್ತು ರೇರ್ ಕ್ಯಾಮ್ರಾನಲ್ಲಿ ನಿಮಗೆ ಎರಡೂ 4K ವಿಡಿಯೋ ಶೂಟ್ ಮಾಡ್ಬೋದು ಆರಾಮ್ಸೆ, ತಲೆನೋವಿಲ್ಲದೆ. ಸೊ 2.2 ಅಪರ್ಚರ್ ಕೊಟ್ಟಿದ್ದಾನೆ. ಮತ್ತು ಇಮೇಜ್ ರೆಸಲ್ಯೂಷನ್ಗೆಲ್ಲ ಫುಲ್ಲು ಆಲ್ಮೋಸ್ಟ್ ಪಿಕ್ಸೆಲ್ ಅಲ್ಲಿ 8192x6144 ಪಿಕ್ಸೆಲ್ಸಲ್ಲಿ ತೋರಿಸುತ್ತೆ. ಒಳ್ಳೆ ರೆಸಲ್ಯೂಷನ್ಸು. ಮತ್ತು ಇದು ವಿಡಿಯೋನೂ ಅಷ್ಟೇ 4K ವಿಡಿಯೋಸು. ಆಲ್ಮೋಸ್ಟ್ ಒಳ್ಳೆ ವಿಡಿಯೋಸು ಮತ್ತು ಒಳ್ಳೆ ಫೋಟೋಸು ಕ್ಯಾಪ್ಚರ್ ಆಗುತ್ತೆ ಇದರಲ್ಲಿ. ಮತ್ತು ಬ್ಯಾಟ್ರಿಗೆ ಬರಬೇಕಂದ್ರೆ ಇದರಲ್ಲಿ ಬ್ಯಾಟ್ರಿನಲ್ಲಿ ಒಳ್ಳೆ ಮಜಾ ಏನಂದರೆ, ಸೊ ಮೊದಲೆಲ್ಲ ಲಿಥಿಯಂ ಬ್ಯಾಟ್ರೀಸಲ್ಲಿ ಬರ್ತಾಯಿತ್ತು. ದಿಸ್ ಇಸ್ ನಾಟ್ ಅ ಲಿಥಿಯಂ ಬ್ಯಾಟ್ರಿ. ಇದೇನೆಂದರೆ ಇದು ಸಿಲಿಕಾನ್ ಕಾರ್ಬನ್ ಬ್ಯಾಟ್ರಿ ಅಂತ ಹೇಳ್ತಾರೆ. ಇದು ಫಾರ್ ಎಕ್ಸಾಂಪಲು ಇದು 5200 mAh ಬ್ಯಾಟ್ರಿ ಇದೆ. ಸೊ ಮೋಸ್ಟ್ ಆಫ್ ದಿ ಬ್ಯಾಟ್ರೀಸ್ ನಮಗೆ ಬರ್ತಾಯಿದ್ದು ಮೊದಲೆಲ್ಲ 4000 mAh ಬ್ಯಾಟ್ರೀಸು. ಇವಾಗ ಸ್ವಲ್ಪ ಬ್ಯಾಟ್ರಿ ಕೆಪಾಸಿಟಿನ ಇನ್ಕ್ರೀಸ್ ಮಾಡಿ ಮೋಸ್ಟ್ ಆಫ್ ದಿ ಬ್ಯಾಟ್ರೀಸ್ ಏನಾಗುತ್ತೆ ಅಂದರೆ ಹೀಟ್ ಡಿಸಿಪೇಟ್ ಜಾಸ್ತಿ ಆಗ್ತಾಯಿತ್ತು ಮೊದಲು.
ಬ್ಯಾಟ್ರಿ ಚಾರ್ಜ್ ಆದರೆ ನಮಗೆ ಭಯ ಆಗ್ತಾಯಿತ್ತು ಎಲ್ಲಿ ಬ್ಲಾಸ್ಟ್ ಗಿಸ್ಟ್ ಆಗೋಗುತ್ತೆ ಅಂತ. ತುಂಬ ಮೊಬೈಲ್ಸು ಬ್ಲಾಸ್ಟ್ ಆಗಿರೋ ಇದು ರೀಸನ್ಸ್ ಇದೆ. ಆಮೇಲೆ ಬಟ್ ಇದು ಏನಂದರೆ ನಾವು ಚಾರ್ಜ್ ಮಾಡ್ತಾ ಇರೋದು ಬ್ಯಾಟ್ರಿ ಹೀಟ್ ಆಗೋಲ್ಲ, ಹೀಟ್ ಡಿಸಿಪೇಟ್ ಆಗುತ್ತೆ, ಆ ಥರ ಟೆಕ್ನಾಲಜಿ ಇವರು ಯೂಸ್ ಮಾಡ್ತಿರೋದು. ಮತ್ತು ಇದು ಆಲ್ಮೋಸ್ಟು ಸೂಪರ್ ಚಾರ್ಜರ್ ಆಲ್ಮೋಸ್ಟ್ 100 ವ್ಯಾಟ್ಸಲ್ಲಿ ಚಾರ್ಜ್ ಆಗುತ್ತೆ. ಅದ್ರ ಮೇಲೆ ನಮಗೆ ವೈರ್ಲೆಸ್ ಚಾರ್ಜಿಂಗ್ ಕೂಡ ಇದೆ, 66 ವ್ಯಾಟ್ಸಲ್ಲಿ ವೈರ್ಲೆಸ್ ಚಾರ್ಜಿಂಗ್ ಇರುತ್ತೆ. ಅದು ಬಿಟ್ಟು ಇವನು ರಿವರ್ಸ್ ಚಾರ್ಜಿಂಗ್ ಬೇರೆ ಕೊಟ್ಬಿಟ್ಟಿದ್ದಾನೆ, ಅದು ಸೂಪರ್. ಯಾವುದೋ ಒಂದು ಫಿಲಿಮಲ್ಲಿ ನೋಡಿದೆ, ಆಲ್ಮೋಸ್ಟ್ ಟೈಮ್ ಅನ್ಕೋತೀನಿ, ಲೈಕ್ ನನ್ನ ಲೈಫ್ ಟೈಮ್ನ ಅವ್ರಿಗೆ ವಾಪಸ್ ಕೊಡೋದು. ಸೊ ಆ ಥರನೇ ಇವಾಗ ಬ್ಯಾಟ್ರಿನಲ್ಲಿ ಎಷ್ಟು ಕೆಪಾಸಿಟಿ ಇದ್ದರೆ ಆ ಕೆಪಾಸಿಟಿನಲ್ಲಿ ಸೊ ಆಲ್ಮೋಸ್ಟ್ 20-30% ರಿವರ್ಸ್ ಚಾರ್ಜಿಂಗ್ ಮಾಡ್ಬೋದು ಇದರಲ್ಲಿ. ಸೊ ಆ ಥರ ಟೆಕ್ನಾಲಜಿ ಕೊಡ್ತಿದ್ದಾನೆ. ಓಕೆ ಟೆಕ್ ಕಿಂಗ್ಸ್, ಪ್ಲೀಸ್ ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ನನ್ನ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು.